ದೇಹಾಮೃತ ಯೂಟ್ಯೂಬ್ ಚಾನೆಲ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಬನ್ನಿ ಫ್ರೆಂಡ್ಸ್, ಇವತ್ತು ಮಹಾರಾಷ್ಟ್ರದ ಸ್ಪೆಷಲ್ ಮ್ಯಾಂಗೋ ಸಲಾಡ್ ಅಥವಾ ಮಾವಿನಕಾಯಿ ಕೋಸಂಬರಿನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಮಹಾರಾಷ್ಟ್ರದಲ್ಲಿ ಶಿರ್ಡಿ ಹೋದಾಗ ಊಟ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ಊಟದ ಜೊತೆ ಕೊಟ್ಟಿದ್ದರು. ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮಾವಿನಕಾಯಿ ಎಲ್ಲ ಒಳ್ಳೆ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಆ ಮಾವಿನಕಾಯಿನ ಒಣ ಬಟ್ಟೆಯಿಂದ ನೀಟಾಗಿ ಉತ್ಕೊಂಡ್ಬಿಡಿ. ಆನಂತರ ಹಸಿ ಹೋಗೋವರೆಗೂ ಉತ್ಕೊಂಡು ಆನಂತರ ಆ ಮಾವಿನಕಾಯಿನ ಚಿಕ್ಕದಾಗಿ ನಾವು ಕೋಸಂಬರಿಗೆ ಯಾವ ರೀತಿ ಹೆಚ್ಕೊಳ್ತೀವೋ ಆ ರೀತಿ ಹೆಚ್ಕೊಳ್ಳಿ. ಅದೇ ರೀತಿ ನೋಡಿ, ನಾನು ಸೌತೆಕಾಯಿ ತೊಗೊಂಡ್ಬಿಟ್ಟು ನೀಟಾಗಿ ಕೊಚ್ತಾ ಇದ್ದೀನಿ. ಇದೇ ರೀತಿ ನೀವು ಕ್ಯಾರೆಟ್ ಇದ್ದರೆ ಕ್ಯಾರೆಟು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಅವರು ನಮಗೆ ಊಟಕ್ಕೆ ಕೊಟ್ಟಾಗ ಸೌತೆಕಾಯಿನ ಹಾಕಿದರೆ ತುಂಬ ಟೇಸ್ಟಾಗಿತ್ತು. ನೋಡಿ, ಈ ರೀತಿ ನೀಟಾಗಿ ಕೋಸಂಬರಿ ನಾವು ಹೆಚ್ಕೊಳ್ತೀವಲ್ಲ ಆ ರೀತಿ ಹೆಚ್ಕೊಂಡ್ಬಿಡಿ. ಈ ರೀತಿ ಹೆಚ್ಚಿದರೆ ನಮಗೆ ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವ ರೀತಿ ಹೆಚ್ಚ್ತಾ ಇದ್ದೀನಿ ಆ ರೀತಿ ಹೆಚ್ಕೊಳ್ಳಿ. ಇದೇ ರೀತಿ ನಾವು ಕ್ಯಾರೆಟ್ನ ಹೆಚ್ಚೋಕೋಬೋದು. ಯಾವ್ಯಾವೆಲ್ಲ ಹಸಿ ತರಕಾರಿ ತಿನ್ನಲಿಕ್ಕೆ ನಮಗೆ ಸಾಧ್ಯನೋ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮಾವಿನಕಾಯಿ ಜೊತೆಗೆ ನಾವು ಮಿಕ್ಸ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ರೊಟ್ಟಿಗೆ ತಿನ್ಬೋದು, ಚಪಾತಿಗೆ, ಹಾಗೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ನಾವು ತಿನ್ಬೋದು. ಸಂಜೆ ಸ್ನ್ಯಾಕ್ಸಿಗೂ ಕೂಡ ನಾವು ಇದನ್ನು ತಿನ್ಬೋದು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ. ಮಕ್ಕಳಂದ್ರೆ ತುಂಬ ಇಷ್ಟಪಟ್ಟು ತಿಂದುಬಿಟ್ರು. ಬೌಲೆಲ್ಲ ಖಾಲಿನೇ ಆಗಿಬಿಡ್ತು. ತುಂಬ ಚೆನ್ನಾಗಿತ್ತು. ಇದಕ್ಕೆ ನಾವೇನೇನೆಲ್ಲ ಹಾಕ್ತೀವಿ ಅಂತೇಳಿ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ, ಆ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೋಬೇಕು. ಆನಂತರ ನೋಡಿ, ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆನಂತರ ಅಚ್ಚು ಖಾರದ ಪುಡಿ ರುಚಿಗೆ ತಕ್ಕಷ್ಟು. ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಮೀಡಿಯಮ್ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ಬಿಡಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಮಾವಿನಕಾಯಿದು ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದುಬಿಡ್ತಾರೆ ಫ್ರೆಂಡ್ಸ್. ಮಾಡಿಕೊಡಿ ಖಂಡಿತವಾಗಲೂ. ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲ ಮಕ್ಕಳಿಗೆ ಕೊಡಲೇಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿಣ ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ. ಅದೇ ಇದಕ್ಕೆ ತುಂಬ ಟೇಸ್ಟ್ ಕೊಡೋದು. ಆನಂತರ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಹಾಕಬೇಕು. ಇದಕ್ಕೆ ಒಂದು ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದರೆ ಸಾಕು. ಈ ಸಕ್ಕರೆನೇ ನಮಗೆ ತುಂಬ ರುಚಿ ಕೊಡೋದು. ಇಲ್ಲ ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಹಾಕ್ಕೋಬೋದು. ಸಕ್ಕರೆನ ಹಾಕಿಬಿಟ್ಟು ಇನ್ನೊಂದು ಸರಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ನಾವು ಇಂಪಾರ್ಟೆಂಟು ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸು ಹಾಕಬೇಕಾಗುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಸಿಗುತ್ತೆ ನಿಮಗೆ ನೋಡಿ. ಆನಂತರ ಇದಕ್ಕೆ ನಾನು ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಊಟಕ್ಕೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೋಡಿ, ಹೆಲ್ತಿಯಾದ ಫುಡ್ಡು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಜೀರಿಗೆ ಮತ್ತು ಕಾಳು ಮೆಣಸಿನ ಕಾಳಿನ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಜೀರಿಗೆ, ಕಾಳು ಮೆಣಸಿನ ಕಾಳು ಪುಡಿ ಮತ್ತು ಉಪ್ಪು, ಸಕ್ಕರೆ, ಇದು ತುಂಬ ಟೇಸ್ಟ್ ಕೊಡುವಂಥದ್ದು. ನಂತರ ಕರಿಬೇವಿನ ಸೊಪ್ಪನ್ನು ಹಸಿದಾಗಿ ನಾನು ಸ್ವಲ್ಪ ಚೂಟಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ನೋಡಿ, ನಮಗೆ ಸಲಾಡ್ ರೆಡಿ ಆಯಿತು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಿಂದರೆ ನಮಗೆ ಹಬ್ಬ ಎಂಥ ರುಚಿ ಅಂತೀರ. ಮಕ್ಕಳಂತರೂ ಎಲ್ಲ ಬೌಲೇ ಖಾಲಿ ಮಾಡಿಬಿಟ್ರು. ತುಂಬ ರುಚಿಯಾಗಿತ್ತು, ತುಂಬ ಟೇಸ್ಟ್ ಆಗಿತ್ತು. ಒಮ್ಮೆ ಈ ಮ್ಯಾಂಗೋ ಸಲಾಡ್ನ ಅಥವಾ ಮಾವಿನಕಾಯಿನ ಕೋಸಂಬರಿನ ಮಾಡಿಕೊಂಡು ಸೇವನೆ ಮಾಡಿ. ದಾಳಿಂಬೆ ಹಣ್ಣಿದ್ದರೆ ಖಂಡಿತವಾಗ್ಲೂ ನೀವು ಇದಕ್ಕೆ ದಾಳಿಂಬೆ ಹಣ್ಣನ್ನು ಕೂಡ ಬಿಡಿಸಿ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಈ ರೀತಿ ಕೋಸಂಬರಿ ನಮಗೆ ಊಟಕ್ಕೆ ನೋಡಿ, ದಿಢೀರನೇ ಉಪ್ಪಿನಕಾಯಿ ನಮಗೆ ರೆಡಿ ಆಗಿಬಿಡ್ತು. ಈ ಉಪ್ಪಿನಕಾಯಿನ ನಾವು ಅನ್ನಕ್ಕೆ ನೆಂಚ್ಕೊಂಡು ಊಟ ಮಾಡ್ಬೋದು.